ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಏನೊಂದು ನ್ಯಾಯಾಲಯದ ತೀರ್ಪನ್ನ ನಾವೆಲ್ಲ ಸ್ವಾಗತಿಸ್ತೀವಿ. ನಾಡಿನ ಮತ್ತು ಇಡೀ ದೇಶದ ಜನ ಸ್ವಾಗತವನ್ನು ಬಯಸ್ತೇವೆ. ಸಂವಿಧಾನವನ್ನ ಎತ್ತಿಡಿಯುವಂಥದ್ದು, ಪ್ರಜಾಪ್ರಭುತ್ವದ ಎತ್ತಿಡಿಯುವಂಥದ್ದು, ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕನ್ನ ಗೌರವಿಸುವಂಥದ್ದು, ನಮ್ಮ ಹಕ್ಕನ್ನ ಪಡ್ಕೊಳ್ಳುವಂಥದ್ದು ಆಗಿರುವಂಥದ್ದು. ಇದು ನಿಜಕ್ಕೂ ಪ್ರಜಾಪ್ರಭುತ್ವದ ಗೆಲುವು. ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದ್ವೇಷ, ಅಸೂಯೆ ಮತ್ತು ದೌರ್ಜನ್ಯದಿಂದ ಉಸಿರು ಕಟ್ಟುವಂತ ವಾತಾವರಣವನ್ನ, ಅಧಿಕಾರ ದುರ್ಬಳಕೆಯನ್ನ ಮಾಡ್ತಿರೋದಕ್ಕೆ ಒಂದು ಕಡಿವಾಣ ಮಾಡುವಂತದ್ದಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಒಳ್ಳೆ ಸಂದೇಶ. ಅಧಿಕಾರ ದುರ್ಬಳಕೆಯನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನ್ಯಾಯಾಲಯದಲ್ಲಿ ವ್ಯಕ್ತವಾಗಿರುವಂತದ್ದಿದೆ. ಇವತ್ತೇನು ಸರ್ಕಾರದ ತೀರ್ಮಾನವನ್ನ ವಜಾ ಮಾಡಿರುವಂತದ್ದು, ಸ್ಕ್ವಾಶ್ ಮಾಡಿರುವಂತದ್ದು, ನಾವೆಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇವೆ. ಆಡಿ ಮೀಸೆ ಮಣ್ಣಾದ್ರು ಮಣ್ಣಾಗಿಲ್ಲ ಅಂತ ಓಡ್ತಾ ಇರ್ತಾರೆ. ಏನ್ ಅವ್ರ ಜೋಬೆಲ್ಲ ಖರ್ಚು ಮಾಡಬೇಕು ದುಡ್ಡು ವಕೀಲರಿಗೆ? ಅವ್ರಿಗೂ ತಪ್ಪು ಮಾಡಿದಾಗ್ಲೂ ವಕೀಲರು ಸರ್ಕಾರದ ವಕೀಲರೇ. ಈಗಲೂ ಅಷ್ಟೇ ಸರ್ಕಾರಕ್ಕೆ ವಕೀಲರು ಬೇರೆ ಬೇರೆ ಸರ್ಕಾರದ ತೆರಿಗೆದಾರನ ಹಣವನ್ನ ಈ ರೀತಿ ದುರುಪಯೋಗ ಪಡಿಸಿಕೊಂಡು ತಮ್ಮ ಪ್ರತಿಷ್ಠೆ, ಪ್ರಜಾಪ್ರಭುತ್ವದ ಮೂಲ ಉದ್ದೇಶವನ್ನೇ ಅರ್ಥ ಮಾಡ್ಕೊಳ್ಳದಂತವರು ಕಾಂಗ್ರೆಸ್ನವರು ಯಾವಾಗ್ಲೂ ಸಂವಿಧಾನವನ್ನ ತಿರುಚಿ ನೂರಾರು ಬಾರಿ ತಿದ್ದುಪಡಿಯನ್ನ ಮಾಡಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತವರು ಕಾಂಗ್ರೆಸ್ನವರು. ಹಾಗಾಗಿ ಈ ಮುಖ್ಯಮಂತ್ರಿಗಳು ಈ ರೀತಿ ಪ್ರಯತ್ನಗಳನ್ನ ತಮ್ಮ ಮೀಸೆ ಮಣ್ಣಾಗಿಲ್ಲ ಅಂತ ಇನ್ನೂ ಪ್ರಯತ್ನ, ಮೇಲ್ಮನವಿ ಪ್ರಜಾ ಹಾಕಿ ಯಾರು ಬೇಡ ಅಂತಾರೆ? ನಿಮ್ಗೆ ಅಧಿಕಾರ ಇದೆ, ಮಾಡಬೇಕು ಮಾಡಿ. ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ಬದಲಾಯಿಸಬಹುದು ಅಷ್ಟೇ, ಯಾರು ಕೂಡ ಬದಲಾಯಿಸಕ್ ಆಗಲ್ಲ. ಎಂತ ದುಸ್ಥಿತಿ! ಮುಖ್ಯಮಂತ್ರಿ ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದಲೂ ಕ್ಲಾರಿಫಿಕೇಶನ್ ಕೊಡ್ತಾನೆ ಇದ್ದಾರೆ. ಕ್ಲಾರಿಫಿಕೇಶನ್ ಮತ್ತು ಭರವಸೆ ಅವ್ರಿಗವರೇ ಕೊಟ್ಕೊಳ್ತಾ ಇದ್ದಾರೆ, ವಿಶ್ವಾಸ ಅವ್ರಿಗವರೇ ಕೊಟ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಇದ್ದು ಸಹ ತಮ್ಮ ಸಹಪಾಠಿಗಳೇ ಹಲವಾರು ಜನ ನಾನು ಮುಖ್ಯಮಂತ್ರಿ ಸ್ಪರ್ಧೆಯಲ್ಲಿದ್ದೀನಿ ಅಂತ ಬಹಿರಂಗವಾಗಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಸಚಿವ ಸಂಪುಟ ಇದೆ, ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋಂಥದ್ದು ನಾವು ನೋಡಿ ಹಾಸ್ಯಾಸ್ಪದವಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವೇನು ಹೆಚ್ಚೇಳಲ್ಲ, ಅವ್ರು ಮುಂದುವರೆದ್ರೆ ಸಂತೋಷ, ಮುಂದುವರಿಲಿ, ಇನ್ನೊಂದಾಗ್ಲಿ ಅವ್ರ ಪಕ್ಷಕ್ಕೆ ಬಿಟ್ಟಿರೋದು. ನಾವೇನು ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಒಳ್ಳೆ ಆಡಳಿತ ಕೊಡಿ ಅನ್ನೋದು ನಮ್ದು ಅಷ್ಟೇ ಒತ್ತಾಯ. ಕಾಂಗ್ರೆಸ್ ಪಕ್ಷದಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಸಮಸ್ಯೆ ಅಲ್ಲ, ಅದು ಕಾಂಗ್ರೆಸ್ ಪಕ್ಷದ ಸಮಸ್ಯೆ. ಆದರೆ ಇದೆಲ್ಲವೂ ಆಡಳಿತಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಕುಂಠಿತವಾಗಿದೆ, ಆಡಳಿತಕ್ಕೆ ಈ ಪರಿಣಾಮ ಬೀರಿರುವಂತದ್ದಾಗಿದೆ. ಆಡಳಿತದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ, ಆಡಳಿತದಲ್ಲಿ ವಿಫಲತೆ ಕಾಣಲಿಕ್ಕೆ ಈ ನಾಯಕತ್ವದ ಗೊಂದಲ ಕರ್ನಾಟಕ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರಿರುವಂತದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂತದ್ದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಿಎಂ ಹೇಳಿಕೆ ನಂತರ ಸರ್ ನಿನ್ನೆ ದಲಿತ ಸಚಿವರು ಪರಮೇಶ್ವರ್ ಮತ್ತು ಮಹದೇವಪ್ಪ ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಇದು ಬಣಗಾರಿಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಅಧಿಕಾರದ ದಾಹ, ಗುಂಪುಗಾರಿಕೆ ಆಗ್ತಾನೆ ಇದೆ. ಸೊ ನಾವೇನು ಅವ್ರಿಗೆ ಬಿಟ್ಟಿರೋದು ಆ ಗುಂಪುಗಾರಿಕೆ. ಆದರೆ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಹೇಳಿಕೆಯನ್ನ, ಇದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಗೊತ್ತಿದ್ದು ಈ ರೀತಿ ಗುಂಪುಗಾರಿಕೆಯಲ್ಲಿ ಆಗ್ತಿರುವಂತದ್ದು. ಅಧಿಕಾರ, ಜನರು ಏನ್ ಕಾಳಜಿಯನ್ನ ಬಿಟ್ಟು, ಜನರು ಬಗ್ಗೆ ಕಾಳಜಿಯನ್ನು ವಹಿಸೋದ್ ಬಿಟ್ಟು, ಜನರ ಬಗ್ಗೆ ಗಮನ ವಹಿಸೋದ್ ಬಿಟ್ಟು ಎಲ್ಲರಿಗೂ ಕುರ್ಚಿ ಅಧಿಕಾರ ಇನ್ನ ಹೆಚ್ಚು ಮಂತ್ರಿಯಿಂದ ಇವತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈ ರೀತಿ
ಅಧಿಕಾರದ ದಾಹ ಜನರನ್ನ ಇವತ್ತು ಬಲಿಪಶುವಾಗಿ ಮಾಡಿ, ಜನರು ಎಲ್ಲ ರೀತಿ ಸಮಸ್ಯೆ ಎದುರಿಸೋ ರೀತಿಯಲ್ಲಿ ಮಾಡಿ, ಜನರ ಸಂಕಷ್ಟಕ್ಕೆ ಸಿಲುಕಿಸಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣವನ್ನು ಮಾಡ್ತಿರುವಂತದ್ದು ಪದೇ ಪದೇ ನಿಜಕ್ಕೂ ನಾಡಿನ ಜನತೆ ಅಸಹ್ಯ ಪಡೋ ರೀತಿಯಲ್ಲಿ, ಒಂದು ರಾಜಕಾರಣಿ ಅಂದ್ರೆ ಅಸಹ್ಯ ಪಡೋ ರೀತಿಯಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ಸಿನ ರಾಜಕಾರಣಿಗಳು ಅಂದ್ರೆ ಜನ ನಿಜಕ್ಕೂ ಬೇಸರ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಿರುವಂತದ್ದು. ಹೈಕಮಾಂಡ್ ಇದೆಯೋ ಅವ್ರ ಪಕ್ಷದ ವರಿಷ್ಠ ಇದಾರೋ ಇಲ್ಲವೋ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣುವಂಥದ್ದು ಆಗ್ತಿದೆ. ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಸರ್. ಇದ್ರ ಜೊತೆಗೆ ತೇಜಸ್ವಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಡಿಸಿಎಂ ಕೂಡ ಹೇಳಿದ್ದಾರೆ, ಅದು ಒಂದಷ್ಟು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರದಿಂದ ಹಣ ತರಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಸರಿಯಾಗಿ ಯಾವುದೇ ಸಲಹೆ ಪಾಲನ ಅರ್ಹತೆ ನೋಡಿ, ನಾವು ಇದಕ್ಕೆ ಏನಂದ್ರೆ ಅವ್ರೇನ್ ಹೇಳೋದು ನಾವೊಂದು ರಿಯಾಕ್ಷನ್ ಹೇಳೋಂಥದ್ದಾಗ್ತಿದೆ. ಆದ್ರೆ ಮುಖ್ಯವಾಗಿ ಸದನದಲ್ಲೂ ನಾನು ಬಹಳ ಈ ವಿಚಾರವನ್ನ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದು. ಆ ಪ್ರಸ್ತಾಪ ಮಾಡಿದಕ್ಕೆ ಸರ್ಕಾರದಲ್ಲಿ ಉತ್ತರನೇ ಇರಲಿಲ್ಲ. ನಾವು ಅಭಿವೃದ್ಧಿಯನ್ನ ವಿರೋಧಿಸೋರಲ್ಲ, ಅಭಿವೃದ್ಧಿಯನ್ನ ಭಾರತೀಯ ಜನತಾ ಪಾರ್ಟಿ ನಾಡಿನ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನರೇಂದ್ರ ಮೋದಿ ಅವರು ಯಾವಾಗಲೂ ಅಭಿವೃದ್ಧಿಯ ಮಂತ್ರವನ್ನೇ, ಆಡಳಿತ ಮತ್ತು ಅಭಿವೃದ್ಧಿಯ ಬಗ್ಗೆನೇ ಒತ್ತು ಕೊಡುವಂತದ್ದಿದೆ. ಅದೇ ದಾರಿಯಲ್ಲಿ ನಾವೊಂದು ರಾಷ್ಟ್ರೀಯ ಪಕ್ಷವಾಗಿ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೋ ನಾವು ಮಾತಾಡುವಂತದಲ್ಲ, ಅಭಿವೃದ್ಧಿಯನ್ನು ಸ್ವಾಗತಿಸ್ತೀವಿ. ಆದರೆ ಇಲ್ಲಿ ಇವರೇ ಎಕ್ಸ್ಪರ್ಟ್ಗಳಾಗಿ ಏನೊಂದು DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಎಡವಟ್ಟು ಮಾಡಿರುವಂತದ್ದು, ಮತ್ತೆ ಎಕಲಾಜಿಕಲ್ ಇಂಪ್ಯಾಕ್ಟ್ ಅನ್ನ ಏನು ಮಾಡಿಸದೆ ಮನ ಬಂದಂತೆ ಇದರ ಪರಿಣಾಮ ಏನು, ಸಮಸ್ಯೆ ಏನು, ಸಾಧಕ ಏನು, ಬಾಧಕಗಳೇನು ಅಂತ ಸವಿಸ್ತಾರವಾಗಿ ಅಧ್ಯಯನವನ್ನ ಮಾಡದೆ ತಮಗೆ ಮನ ಬಂದಂತೆ, ಇದೇನು ಅವ್ರ ಜೇಬಿನ ದುಡ್ಡಲ್ಲ, ವೀರಾವೇಶದಲ್ಲಿ ಮಾತಾಡ್ತಿದ್ದಾರೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಮಾತುಗಳನ್ನ ನಾನು ನೋಡಿದ್ದೀನಿ. ಖಾಲಿ ಡಬ್ಬ ಅಂತ ಹೇಳೋದು, ಏನು ಅಮಾವಾಸ್ಯೆ ಅಂತ ಕರೆಯೋದು, ತಲೆನಲ್ಲಿ ಏನೂ ಇಲ್ಲ ಅನ್ನೋಂಥದ್ದು, ಯಾರೋ ಒಬ್ರು ವಿರೋಧಿಸ್ತಿದ್ದಾರೆ, ಯಾರೋ ಒಬ್ರಲ್ಲ, ಇಡೀ ನಾಡಿನ ಜನತೆ ನಿಮ್ಮನ್ನು ನೋಡಿ ನಗ್ತಿದೆ. ನಿಮ್ಮ ಇಡೀ ನಾಡಿನ ಜನತೆ ನೋಡಿ ಹಾಸ್ಯಾಸ್ಪದವಾಗಿ ನಗ್ತಾ ಇದ್ದಾರೆ. ಎಂತವ್ರ ಕೈನಲ್ಲಿ ಅಧಿಕಾರ ಕೊಟ್ಟಿದೀವಪ್ಪ. ಅವ್ರು ಹೇಳ್ತಾ ಇದ್ದಾರೆ ಪ್ರಶ್ನೆಗಳು, ಕೇಂದ್ರ ಸರ್ಕಾರದಿಂದ ಏನ್ ತಂದಿದ್ದೀರ ದುಡ್ಡು, ಕೇಂದ್ರ ಸರ್ಕಾರದಿಂದ ಏನ್ ದುಡ್ಡು. ನಾನು ಕೇಳ್ತೀನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಟನಲ್ ಪ್ರಾಜೆಕ್ಟ್ಗೆ ರಾಜ್ಯ ಸರ್ಕಾರದ ಏನ್ ದುಡ್ಡು ತಂದಿದ್ದೀರಾ ಹೇಳಿ. ಏನ್ ದುಡ್ಡು ತಂದಿದ್ದೀರಾ? ಬೆಂಗಳೂರು ಜನರು ದುಡ್ಡನ್ನು ತಗೊಂಡು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಣವನ್ನು ತಗೊಂಡು, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಸ್ತಿಯನ್ನ ಒತ್ತಿಟ್ಟು ಅಡಮಾನವನ್ನಾಗಿಟ್ಟು ಮಾಡ್ತಿದ್ದೀರಾ. ಅಲ್ಲಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ BBC ಅಲ್ವಾ, BBCಗೆ ಏನ್ ದುಡ್ಡು ತಂದಿದ್ದೀರಾ ಸ್ವಾಮಿ? ನೀವು ಒಂದು ನ್ಯಾಯ ಪೈಸಾ ಕೊಡದೇನೆ ಇಷ್ಟು ಬಿಲ್ಡಪ್ ಹಾಕೋತಿರಲ್ಲ. ಇದುವರೆಗೂ ಬೆಂಗಳೂರು ಅಭಿವೃದ್ಧಿಗೆ ಒಂದೇ ಒಂದು ನ್ಯಾಯ ಪೈಸಾ, ಈಗೇನಿದ್ರು 1100 ಕೋಟಿ ರೂಪಾಯಿ ಘೋಷಣೆಯನ್ನ ಮೊನ್ನೆ ಮುಖ್ಯಮಂತ್ರಿ ಮಾಡಿದ್ದಾರೆ. ದುಡ್ಡು ಬಿಡುಗಡೆ ಮಾಡಿದ್ದೀರಾ, ಕಾರ್ಯಕ್ರಮ ಮಾಡ್ತಿದ್ದೀರಾ, ರಸ್ತೆ ಮಾಡ್ತಿದ್ದೀರಾ. ಇನ್ನ ನೀವು ರಸ್ತೆ ಮಾಡೋಸಲಿ ಅಪ್ಪ 30 ತಿಂಗಳಿಂದನೂ ಕೇಳಿದೀವಿ ಕತೆ. ಇನ್ನ 30 ತಿಂಗಳು ನಿಮ್ ಕತೆ ಕೇಳೋದಾಗುತ್ತೆ. ನೀವು ಅನುಷ್ಠಾನವನ್ನ ಮಾಡಿ. ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಇದ್ದೀರಾ, ರೋಡ್ ನಿಮ್ಮಂಗೆ ರೈತರಿಗೆ ಕಾಟ ಕೊಟ್ಟಿದಾರ. 2013ರ ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನ ಕಾಂಗ್ರೆಸ್ನವರೇ ತಂದ್ರು. ಆದ್ರೆ ಇದೇ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೇನ್ ರೋಗ ಅನುಷ್ಠಾನ ಮಾಡ್ಲಿಕ್ಕೆ? ಇಲ್ಲೇನ್ ಕಾನೂನು ಇಲ್ವಾ? ನ್ಯಾಯ ನೀತಿ ಧರ್ಮ ಅನ್ನೋದಿಲ್ವಾ ನಿಮಗೆ? ನೀವು ತಂದಿರೋ ಕಾನೂನ್ನೇ ನೀವೇ ಅನುಷ್ಠಾನ ಮಾಡಲ್ಲ. ಆದರೆ ಕೇಂದ್ರ ಸರ್ಕಾರ ತಂದಿರುವಂತ STRR ಯೋಜನೆಯಲ್ಲಿ ಧಾರಾಳವಾಗಿ ಕಾಂಪನ್ಸೇಷನ್ ಕೊಡ್ತಿದ್ದಾರೆ. ಹೋಗಿ ನೋಡ್ಕೊಂಬನ್ನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, 380 ಕಿಲೋಮೀಟರ್ ರೋಡ್ ಹೋಗಿ ನೋಡ್ಕೊಂಬನ್ನಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ. ಸಬರ್ಬನ್ ರೈಲ್ವೆ ಯೋಜನೆ ಬೆಂಗಳೂರು ಕೊಟ್ಟಿದ್ದವ್ರು ಯಾರು? ಇವತ್ತು ಸರ್ಕ್ಯುಲರ್ ರೈಲ್ವೆ, ನ್ಯಾಷನಲ್ ಹೈವೇಗಳು ಅಭಿವೃದ್ಧಿಗಳಾಗ್ತಿರೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಭಿವೃದ್ಧಿ ಮಾಡಿಕೊಟ್ಟಿದ್ದು ಯಾರು? ನಿಮಗೆ ಬರೀ ಬುಲ್ಡೇದಾಸು ತರ ಕಥೆ ಹೇಳುವಂಥದ್ದು ಯಾವತ್ತು ಮಾಡಿಲ್ಲ. ನೀವೊಂದು ನ್ಯಾಯಪೇಸ ಮೆಟ್ರೋ ವಿಚಾರದಲ್ಲಿ
ಮೆಟ್ರೋ ವಿಚಾರದಲ್ಲಿ ಹಂಚಿಕೆ DPR ಪ್ರಕಾರವಾಗಿ ಹಂಚಿಕೆ ಆಗಿದೆ. ನೀವು 12% 13% ನಿಮ್ಮ ನ್ಯೂನತೆಗೆ ಯಾರನ್ನು ದೂಷಿಸೋದು? ಜನ ನಾಗರಿಕರು 50% ಇವತ್ತು ನಿರ್ವಹಣೆ, ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ನಿರ್ವಹಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಮನ ಬಂದಂತೆ ಮಾತಾಡ್ತೀರ. ಹೀಗಾಗಿ ನಿಮ್ದು ಮಾತಾಡಬೇಕು ಅಂದ್ರೆ ನಾನು ಬರೀ ದಿನ ಇಡೀ ಬೆಂಗಳೂರಿನ ಸಬ್ಜೆಕ್ಟ್ ಮಾತಾಡ್ಲಿಕ್ಕೆ ನಂಗೆ ದಿನವಿಡೀ ಬೇಕಾಗುತ್ತೆ. ನಿಮ್ಗೆ ಎಳೆಯಾಗಿ ಬಿಡಿಸಿ ಏನೆಲ್ಲ ಹೇಳಿದ್ರು ವಿಚಾರಗಳು ಈ ಸಮಸ್ಯೆಗಳ ಸಮುದ್ರದಲ್ಲಿ ಎಲ್ಲಾ ಕೊಚ್ಕೊಂಡು ಹೊರಟೋಗ್ತದೆ. ಸೊ ಹಾಗಾಗಿ ಇವತ್ತು ಈ ಕಥೆಗಳನ್ನ ಹೇಳೋದ್ ಬಿಟ್ಟು ಎಲ್ಲೆಲ್ಲಿ ಏನೇನು ಇವತ್ತು ಟೆಕ್ನಿಕಲ್ ಆಗಿ ಮಾತಾಡ್ತಾ ಇದೀವಿ. ನಾವು ಅಭಿವೃದ್ಧಿಯನ್ನು ವಿರೋಧಿಸ್ತಿಲ್ಲ, ಆದ್ರೆ ಟೆಕ್ನಿಕಲ್ ಆಗಿ ನೀವೆಲ್ಲವನ್ನು ಗಮನಿಸದೆ ಕೆಲಸವನ್ನ ಮಾಡ್ತಿರೋದನ್ನ ಸರಿ ಇಲ್ಲ ಅಂತ ಬಹಳ ಸ್ಪಷ್ಟ. ಲಾಸ್ಟ್ ಕ್ರಾಂತಿ ಆಗುತ್ತಾ ಕಾಂಗ್ರೆಸ್ ಅಲ್ಲಿ? DK ಸಿಎಂ ಆಗ್ತಾರ? ಏನ್ ನೋಡ್ತಾ ಇದೀರಲ್ಲ ದಿನ ಎಲ್ಲ ಯಾರ ಇಬ್ರು ಡೆಲ್ಲಿನಲ್ಲೇ ಇದಾರಲ್ಲ. ಅವ್ರು ಡೆಲ್ಲಿಗೆ ಹೋದ್ರು, ಇವ್ರು ಡೆಲ್ಲಿಗೆ ಹೋದ್ರು, ಇವ್ರ ಮನೆಗೆ ಸೇರ್ಕೊಂಡ್ರು, ಅವ್ರ ಮನೆಗೆ ಸೇರ್ಕೊಂಡ್ರು. ಮುಖ್ಯಮಂತ್ರಿ ಒಂದ್ ಮಾತಾಡ್ತಾರೆ, ಉಪಮುಖ್ಯಮಂತ್ರಿ ಒಂದ್ ಮಾತಾಡ್ತಾರೆ, ಮುಖ್ಯಮಂತ್ರಿ ಮಗ ಒಂದ್ ಮಾತಾಡ್ತಾರೆ. ಅವರು ಪಾಪ 2015 16 ನಿವೃತ್ತಿ ಘೋಷಣೆ ಮಾಡ್ಕೊಂಡಿರು ಸಿದ್ದರಾಮಯ್ಯನವರು, ಹೌದಲ್ವಾ? ನೋಡಿ ಹಂಗೆ ಸ್ವಲ್ಪ ಏನ್ ಹೇಳೋದು ಗೊತ್ತಿಲ್ಲ ಪಾಪ. ಆಸೆ ಪರವಾಗಿ ನಮ್ಗೇನು ಮುಂದುವರಿಲಿ, 100ವರೆಗೂ ಮುಂದುವರಿರಿ. ನೀವು ಎಲ್ಲಿವರೆಗೂ ಬದುಕಿರ್ತೀರೋ ಅಧಿಕಾರದಲ್ಲಿ ಮುಂದುವರಿರಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ನಿಮ್ಮ ಹೇಳಿಕೆ ಬಗ್ಗೆ ಹೇಳ್ತಾ ಇದೀನಿ. ನೀವೇ ಹೇಳಿಕೆ ಕೊಟ್ಟಿದ್ರೆ ಆಗ್ಲೇ ನಿವೃತ್ತಿ ಘೋಷಣೆ. ಅಧಿಕಾರ ಹೆಂಗೆ ರುಚಿ ಇರುತ್ತೆ ಅನ್ನೋದಕ್ಕೆ ಕೆಲವರಿಗೆ ಅಧಿಕಾರ ಅನ್ನುವಂಥದ್ದು ಜವಾಬ್ದಾರಿ ಆಗಿರ್ತದೆ. ಕೆಲವರಿಗೆ ಅಧಿಕಾರ ತಮ್ಮ ಸ್ವಯಂ ಅಭಿವೃದ್ಧಿ, ತಮ್ಮ ಸಂತೋಷಕ್ಕಾಗಿ ಅಧಿಕಾರವನ್ನು ಬಳಕೆ ಮಾಡ್ಕೊಳ್ಳುವಂಥವ್ರು ವಿಶೇಷ ವರ್ಗಕ್ಕೆ ಸೇರಿರ್ತಾರೆ. ಜನ ಇಷ್ಟೊಂದು ಪ್ರೀತಿಸ್ತಾರೆ. ನೀವು ಇಷ್ಟೆಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋರನ್ನ ಜನ ಇಷ್ಟು ಪ್ರೀತಿಸ್ತಾರೆ. ಪಾಪ ಜನ ಪ್ರೀತಿಸೋರು ಯಾಕೆ ಇಷ್ಟು ಪ್ರೀತಿಸ್ತಾರೋ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಮಗ ನಿವೃತ್ತಿ ಅಪ್ಪನ ಪರವಾಗಿ ವೇದಿಕೆನಲ್ಲಿ ಅಪ್ಪ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಅವರು. ಅವ್ರ ಮುಂದೆನೆ ಹೇಳಿದಾಗ ಏನೂ ಉತ್ತರ ಇರಲಿಲ್ಲ. ಮತ್ತೆ ಯಾರೋ ಏನೋ ನೆನಪಾಗಿರ್ಬೇಕು, ಸ್ಟ್ರಾಟಜಿ ತಪ್ಪಾಗಿದೆ ಸಿದ್ದರಾಮಯ್ಯನವರೇ, ಯಾಕೋ ನಿಮ್ಮ ಸ್ಟ್ರಾಟಜಿ ಬ್ಯಾಕ್ ಫೈರ್ ಆಗ್ತಿದೆ, ಇನ್ನ ಮುಂದುವರಿತೀನಿ ಅಂತ ಹೇಳಿ ಮುಂದಿನ ಎಲೆಕ್ಷನ್ ಸ್ಪರ್ಧೆ ಮಾಡಿ. ಇನ್ನ ನೀವು ಮುಂದಿನ ಎಲೆಕ್ಷನ್ ಬಂದು ನೀವೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಕೊಂಡ್ರೆ ಇನ್ನ ನಮ್ಗೆ ಒಳ್ಳೇದು. ಬನ್ನಿ, ಯಾರ್ಯಾರು ಬರ್ತೀರಾ ಬನ್ನಿ. ಇದುವರೆಗೂ ಇರೋದೇ ಹೆಚ್ಚು. ಈಗ ಕ್ರಾಂತಿ ವಾಂತಿ ಎಲ್ಲ ಆಗ್ತಿದೆ. ಯಾರ್ ವಾಂತಿ ಯಾರ್ ಕ್ರಾಂತಿ ಏನಾಗುತ್ತೋ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಾದ್ ನೋಡೋಣ. ನಾವು ಇದಕ್ಕಿಂತ ಯಾವ್ದು ಹೇಳಲ್ಲ. ನಮ್ ಸಮಸ್ಯೆ ಅಲ್ಲ ಅದು, ಅವ್ರ ಪಕ್ಷದ್ದು. ನಾವು ಹೊರಗಿಂದ ನೋಡ್ತೀವಿ ಏನು ಎಂಟರ್ಟೈನ್ಮೆಂಟ್ ಆಗ್ತಿದ್ಯೋ ಏನಾಗ್ತಿದ್ಯೋ ಅವರಲ್ಲಾಗ್ಲಿ. ನಾವ್ ಯಾಕೆ ಅದ್ರಲ್ಲಿ ಮುಗ್ ತೋರಿಸೋದು? ನಾವ್ ಯಾವ್ದು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಗೆ ಎಳ್ಳಷ್ಟು ಗೌರವ ಇಲ್ಲ. ಜನ ವಿರೋಧಿ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಯಾರೇ ಕಾಂಗ್ರೆಸ್ ಪಕ್ಷದಲ್ಲಿದ್ರು ಅವರೆಲ್ಲ ಜನ ವಿರೋಧಿಗಳು ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.